ಈ ಕಲಾವಿದರಿಗೆ ಕೊಡಬೇಕು ಅಂತ ಕಲಾವಿದರಿಗೆ. ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕಾರ. ಎದುರುಗಡೆ ಕೂತಿರ್ತಕ್ಕಂತಹ ಎಲ್ಲ ದೊಡ್ಡವರಿಗೂ ನಮಸ್ಕಾರ. ನಾನು ನೀನಾಸಂ ಅನ್ನೋ ಒಂದು ಇನ್ಸ್ಟಿಟ್ಯೂಟಿಂದ ಬಂದವನು. ಅದಕ್ಕಿಂತ ಮುಂಚೆ ನಾನು ಊರಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನಿದ್ದ ಒಂದು ಪರಿಸರದ ಒಂದು ವಾತಾವರಣ ಅನಿಸ್ತು. ಮೊದಲ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದೀವಿ ಎಲ್ಲರೂ. ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಸೊ ಹಾಗೆ ಅರ್ಜುನ್ ಸರ್, ಸೊ ಬೆಳ್ಳಿ ತೆರೆ ಕಿರಿತಿ ಎರಡೂ ಕೂಡ ನೋಡ್ಬೋದು ಅಂತಲೂ. ಮೊದಲಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಶೇಷವಾಗಿ ಗುರು ಸರ್ಗೆ. ಇವತ್ತು ಈ ವೇದಿಕೆ ಮೇಲೆ ನಾನಿದ್ದೀನಿ ಅಂದರೆ ಅದಕ್ಕೆ ಕಾರಣ ಗುರು ಸರ್. ಸೊ ನನ್ನ ವಿಶೇಷವಾದ ನಮಸ್ಕಾರಗಳು ಗುರು ಸರ್ಗೆ. ನಾವು ನಮಗೆಲ್ಲ ಆ್ಯಕ್ಟಿಂಗಿಗೆ ಬಂದಾಗ ನನಗೆ ಈ ಥರದ್ದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿಲ್ಲ. ಆ ವಿಷಯ ಬಂದರೆ ನೀವೆಲ್ಲ 100% ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮಗೆಲ್ಲ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಗಳು ಸಿಕ್ಕಿರಲಿಲ್ಲ. ಎಲ್ಲೋ ಸಾವಿರಾರು ಜನದ ಮಧ್ಯದಲ್ಲಿ ಆಡಿಷನ್ಸ್ಗಳಿಗೆ ಹೋಗಿ ಅದರ ನಂತರ 4 ಸೀರಿಯಲ್ಗಳನ್ನ ಮುಗಿಸಿ ಆ ಸೀರಿಯಲ್ನಲ್ಲಿ ಎಲ್ಲೋ ಒಂಚೂರು ಅಭಿನಯದಲ್ಲಿ ಒಂಚೂರು ಗುರುತಿಸ್ಕೊಂಡಿದ್ದಕ್ಕೆ ಇವತ್ತು ನನ್ನ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ನನ್ನ ಇವತ್ತು ಜೆಂಟ್ಲ್ಮ್ಯಾನ್ ಅನ್ನೋ ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಪಾತ್ರ ಕೊಡೋದಕ್ಕೆ ನಾನು ನನ್ನಲ್ಲಿರೋ ಕಲೆ ಆಚೆ ಹಾಕಿದ್ದಕ್ಕೆ ಅವ್ರನ್ನ ಕೊಟ್ಟಿರೋದು ಅಂದರೆ ತಪ್ಪಾಗಲ್ಲ. ಸೊ ನಿಮಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಎಲ್ಲ ತಂದೆ ತಾಯಿಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂದಿದ್ರೆ ಇವತ್ತು ಈ ವೇದಿಕೆ ಮೇಲೆ ಸಂಚಾರಿ ವಿಜಯ್ ಸರ್ ಆಗಲಿ ಅಥವಾ ಪ್ರಶಾಂತ್ ಸಿದ್ದಿ ಅವರಾಗಲಿ ಅಥವಾ ನಾನಾಗಲಿ ಇರ್ತಿರ್ಲಿಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ಗುರು ಸರ್ ಯಾವತ್ತೇ ನನಗೂ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಕಿರುತೆರೆ ಒಂಚೂರು ಪರಿಚಯ ಇದೆ. ಗುರು ಸರಲ್ಲಿ ಯಾವತ್ತೇ ನನಗೆ ಫೋನ್ ಮಾಡಿ ನನ್ನಲ್ಲಿ ಒಬ್ಬ ಬೆಸ್ಟ್ ಸ್ಟೂಡೆಂಟ್ ಇದೆ, ನಾವು ಯಾವ್ದಾದ್ರು ಸೀರಿಯಲ್ಗೆ ಹಾಕ್ಸಿ ಅಂದರೆ ನಾನು ಇಲ್ಲಿಂದ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಒಂದು ತಕ್ಕ ಮಟ್ಟಿಗೆ ಶನಿ ಮತ್ತೆ ಮಹಾಕಾಳಿಲಿ ನಾನು ಆಡಿಷನ್ ಮಾಡಿದಂಥ 13 ಜನ ಪಾತ್ರ ನಿರ್ವಹಿಸಿದ್ರು. ಗುರು ಸರ್ ನಂಗೆ ಯಾವತ್ತು ಫೋನ್ ಮಾಡಿದ್ರು ಕೂಡ ಈ ಬ್ಯಾಚ್ ಇಂದ ಆಗಲಿ ನೆಕ್ಸ್ಟ್ ಬ್ಯಾಚ್ ಇಂದ ಆಗಲಿ ಅವ್ರ ಜೊತೆ ನಂದು ಕೂಡ ಒಂದು ಸಣ್ಣ ಸೇವೆಗೆ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನನ್ನ ಗುರು ಸರ್ಗೆ ಇನ್ನ ನೆಕ್ಸ್ಟ್ 100 ಜನ ಎಷ್ಟೋ ಜನನ ಹೊಸ ಪರಿಚಯಗಳನ್ನ ಹುಟ್ಟಾಕ್ದಂಥವ್ರು ಗುರು ಸರ್. ರಾಜಾ ಹುಲಿ ಸಿನಿಮಾದಲ್ಲಿ ವಸಿಷ್ಠ ಅವ್ರನ್ನ ಹೇಗೆ ಅಂತ ಕರೆತಂದ್ರು, ಜೆಂಟ್ಲ್ಮನ್ ಸಿನಿಮಾದಲ್ಲಿ ನನಗೂ ಅಷ್ಟೇ ದೊಡ್ಡ ಪ್ರಮುಖ ಪಾತ್ರ ಕೊಟ್ಟು ಕರೆ ತಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಈ ವೇದಿಕೆಯಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ನನ್ನ ಡೈರೆಕ್ಟರ್ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಗುಡ್ ಲಕ್. ಆಲ್ ದ ಬೆಸ್ಟ್.